Hi guys, welcome to my channel Technical Mesh. ಇಷ್ಟು ದಿನ ಆಯಿತು ನಾನು ವಿಡಿಯೋ ಮಾಡಿಲ್ಲ, ಅದಕ್ಕೋಸ್ಕರ ಸಾರಿ. ಇವತ್ತಿನಿಂದ ನಾನು ಕಂಟಿನ್ಯೂ ಆಗಿ ವಿಡಿಯೋ ಮಾಡ್ತೀನಿ. ಯಾಕಂದರೆ ನಾನು ಸ್ವಲ್ಪ ದಿನ ನನ್ನ ಸಿಮ್ಮು ಬಂದಾಗಿತ್ತು, ಅದಕ್ಕೋಸ್ಕರ ನನ್ನ ಹತ್ರ ನೆಟ್ ಇರಲಿಲ್ಲ. ಹಾಗಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇವತ್ತಿನಿಂದ ನಾನು ಕಂಟಿನ್ಯೂ ಆಗಿ ವಿಡಿಯೋ ಮಾಡ್ತೀನಿ. ಪ್ಲೀಸ್ ನನ್ನ ಒಂದು ವಿಡಿಯೋನ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ 5 ಬೆಸ್ಟ್ ಆ್ಯಂಡ್ರಾಯ್ಡ್ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಮತ್ತು ಅದು ಕೂಡ ನಿಮ್ಮ ಮೊಬೈಲ್ನಲ್ಲೇ, ಎಲ್ಲ ಥರದ ಮೊಬೈಲ್ನಲ್ಲೇ ಅವೈಲೇಬಲ್ ಇರುತ್ತೆ. ಆ ಟ್ರಿಕ್ಗಳನ್ನ ತಿಳಿಯೋ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಏನು ಮಾಡ್ಕೋಬೇಕು ಹೇಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಆ ಆ್ಯಂಡ್ರಾಯ್ಡ್ ಟ್ರಿಕ್ಸ್ ಯಾವುದು ಅಂತ ನಾವು ತಿಳ್ಕೊಳ್ಳೋಣ. ನೋಡೋಣ ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಗೈಸ್, ಮೊದಲು ನಿಮ್ಮ ಮೊಬೈಲ್ ಸ್ಕ್ರೀನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಆದಮೇಲೆ ಇಲ್ಲಿ ಕೆಳಗಡೆ ನಿಮ್ಮ ಮೊಬೈಲ್ ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಆದಮೇಲೆ ಇಲ್ಲಿ ಸ್ವಲ್ಪ ಕೆಳಗಡೆ ಬನ್ನಿ ಗೈಸ್. ಇಲ್ಲಿ ನಿಮಗೆ ಸಿಗಲಿಲ್ಲ ಅಂತಂದರೆ ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಏನಂತ ಸರ್ಚ್ ಮಾಡ್ಬೇಕಂದ್ರೆ ಅಬೌಟ್ ಅಂತ ಸರ್ಚ್ ಮಾಡಿ. ಅಬೌಟ್ ಫೋನ್ ಅಂತ ಸರ್ಚ್ ಮಾಡಿ. ಇಲ್ಲಿ ಬಂತು ನೋಡಿ ಗೈಸ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಕ್ಲಿಕ್ ಆದಮೇಲೆ ಇಲ್ಲಿ ಡಿವೈಸ್ ನೇಮ್ ಬಗಲಾಗ ಇಲ್ಲಿ ವೈರಸನ್ ಅಂತ ಅದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದಮೇಲೆ ಇಲ್ಲಿ ಮೇಲ್ಗಡೆ ನೋಡಿ ಗೈಸ್, ಬಿಲ್ಡ್ ನಂಬರ್ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ತಾನೆ ಇರಬೇಕು. ನೋಡಿ, ನಾನು ಕ್ಲಿಕ್ ಮಾಡ್ತಾ ಇರ್ತೀನಿ. ನೋಡಿ, ನನ್ನ ಒಂದು ಡೆವಲಪರ್ ಆಪ್ಷನ್ ಆನ್ ಆಯಿತು. ನಿಮ್ಮ ಹತ್ರ ಆನ್ ಆಗಿದ್ದಂದರೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ನನ್ನ ಒಂದು ಮೊಬೈಲ್ ಸ್ಕ್ರೀನ್ನ ಲಾಕನ್ನು ನಾನು ಇಲ್ಲಿ ಹಾಕ್ತಿದ್ದೀನಿ. ನೋಡಿ ಗೈಸ್, ನನ್ನ ಒಂದು ಡೆವಲಪರ್ ಆಪ್ಷನ್ ಆ್ಯಕ್ಟಿವೇಟ್ ಆಯಿತು. ಇವಾಗ ಬ್ಯಾಕ್ ಬನ್ನಿ ಗೈಸ್. ಬ್ಯಾಕ್ ಬಂದಾದಮೇಲೆ ಇಲ್ಲಿ ಕೆಳಗಡೆ ಅಡಿಷ್ನಲ್ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ಕೆಳಗಡೆ ಬನ್ನಿ ಗೈಸ್. ಕೆಳಗಡೆ ಬಂದಗಳೇ ಇಲ್ಲಿ ನಿಮಗೆ ಕಾಣಿಸುತ್ತೆ ಡೆವಲಪರ್ ಆಪ್ಷನ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಗೈಸ್, ಇಲ್ಲೇ ಮೇನ್ ಇಂಪಾರ್ಟೆಂಟ್ ಇರೋದು. ಇಲ್ಲಿ ನೋಡಿ, ನಾನು ನಿಮಗೆ ಒಂದೊಂದು ಕೂಡ ಹೇಳ್ತೀನಿ, ತಿಳಿಸಿ. ನೋಡಿ ಗೈಸ್, ಸ್ವಲ್ಪ ಕೆಳಗಡೆ ಬನ್ನಿ, ಇಲ್ಲಿ ನಿಮಗೆ ತೋರಿಸ್ತೀನಿ. ಇಲ್ಲಿ ಸ್ವಲ್ಪ ಕೆಳಗಡೆ ಬಂದಗಳಿಗೆ ಇಲ್ಲಿ ನಿಮಗೆ ಸಿಗುತ್ತೆ ಗೈಸ್. ನೋಡಿ, ಇಲ್ಲಿ ಇದು ಮೊದಲನೇ ಟ್ರಿಕ್ ನೋಡಿ ಗೈಸ್. ಮೊದಲನೇ ಟ್ರಿಕ್ಕು ಇಲ್ಲಿ ನಿಮ್ಮ ವಿಂಡೋ ಆ್ಯನಿಮೇಷನ್ ಸ್ಕೇಲ್ ಅಂತ ಇದೆಯಲ್ಲ, ಇದನ್ನು ನೀವು ಹೋಗಿ ಏನು ಮಾಡಬೇಕು, 0.5 ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಫೋನು ತುಂಬ ಫಾಸ್ಟ್ ಆಗುತ್ತೆ. ಇದು ಕೆಳಗಡೆ ಟ್ರಾನ್ಸ್ಮಿಷನ್ ಆ್ಯನಿಮೇಷನ್ ಸ್ಕೇಲ್ ಅಂತ ಇದೆಯಲ್ಲ, ಇದ್ರ ಕೂಡ 1.5 ಮಾಡ್ಕೋಬೇಕು. ಇದು ಕೂಡ 0.5x ಮಾಡ್ಕೋಬೇಕು. ಆಮೇಲೆ ಇನ್ನು ಸ್ವಲ್ಪ ತಳಗಡೆ ಬನ್ನಿ ಗೈಸ್. ನೋಡಿ ಗೈಸ್, ಇದು ಎರಡನೇ ಟ್ರಿಕ್ಕು. ಇಲ್ಲಿ ಕೆಳಗಡೆ ಇನ್ನು ಸ್ವಲ್ಪ ಕೆಳಗಡೆ ಬನ್ನಿ, ಇಲ್ಲಿ ನಿಮಗೆ ಸಿಗುತ್ತೆ 4x ಮಾಸ್ ಅಂತ ಇದೆಯಲ್ಲ, ಇದನ್ನು ಆನ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ಏನು ಹೆಲ್ಪ್ ಆಗುತ್ತೆ ಅಂದರೆ, ನಿಮ್ಮ ಫೋನಲ್ಲಿ ಯಾವುದಾದ್ರೂ ಗೇಮ್ ಆಡ್ತಿದ್ರಂದರೆ ಅದರದ್ದು ಗ್ರಾಫಿಕ್ಕು ಹೆಚ್ಚಾಗುತ್ತೆ. ಗ್ರಾಫಿಕ್ ಹೆಚ್ಚಾಗೋದ್ರಿಂದ ನಿಮ್ಮ ಒಂದು ಫೋನಿನ ಗೇಮು ಕೂಡ ಸ್ಮೂತಾಗಿ ವರ್ಕ್ ಆಗುತ್ತೆ. ಎರಡನೇದು ನೋಡಿ ಗೈಸ್, ಇದು ಈಗ ಮೂರನೇ ತೋರಿಸ್ತೀನಿ ನೋಡಿ. ಸ್ವಲ್ಪ ಕೆಳಗಡೆ ಬನ್ನಿ. ಗೈಸ್, ಇಲ್ಲಿ ಇಲ್ಲ, ಸ್ವಲ್ಪ ಮೇಲಿಂದ ಬರ್ತೀನಿ ತಡ್ರಿ ಗೈಸ್. ನೋಡಿ ಗೈಸ್, ಇಲ್ಲಿ ಕೆಳಗಡೆ ಜೀಪು ಜಡ್ಜ್ ಲೇಯರ್ ಇದೆಯಲ್ಲ, ಅದ್ರ ಕೆಳಗಡೆ ಗೇಮ್ ಡ್ರೈವರ್ ಪರ್ಫಾರ್ಮೆನ್ಸ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನಿಮ್ಮ ಫೋನಲ್ಲಿ ಯಾವ್ಯಾವ ಗೇಮ್ ಇದೆ ಅಂತ ತೋರಿಸುತ್ತೆ.
ನಾನು ಪಬ್ಜಿ ಬ್ಯಾಟಲ್ ಗ್ರೌಂಡ್ ಮೊಬೈಲ್ ಇಂಡಿಯಾ ಆಡ್ತೀನಿ, ಅದು ತೋರಿಸ್ತಿದೆ. ನೀವು ಫ್ರೀ ಫೈರ್ ಆಡ್ತಾರೆ, ಫ್ರೀ ಫೈರ್ ಆಡ್ಬೋದು, ಯಾವುದಾದ್ರೂ ಆಡ್ಬೋದು. ಇದು ಅದನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದಮೇಲೆ ಇಲ್ಲಿ ನಿಮಗೆ 3 ಆಪ್ಷನ್ ಸಿಗುತ್ತೆ. ಡೆಫಿನೆಟ್ಲಿ ಗೇಮ್ ಡ್ರೈವರ್ ಮತ್ತು ಸಿಸ್ಟಮ್ ಗ್ರಾಫಿಕ್ ಡ್ರೈವರ್ ಅಂತಿದೆಯಲ್ಲ, ಇಲ್ಲಿ ಗೇಮ್ ಡ್ರೈವರ್ನ ನೀವು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇದರಿಂದ ನಿಮ್ಮ ಫೋನಿನ ಒಂದು ಗೇಮ್ ಲ್ಯಾಗ್ ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ನಿಮ್ಮ ಒಂದು ಆಪ್ಷನ್ನ ಆನ್ ಮಾಡ್ಕೊಂಡಿರಬೇಕು. ನೋಡಿ ಗೈಸ್, ಇದು 3ನೇದಾಯಿತು. ಆಮೇಲೆ ಇಲ್ಲಿ ಅದರ ಮೇಲ್ಗಡೆ ಸ್ವಲ್ಪ ಇಲ್ಲಿ ಲಾಂಗರ್ ಬಫರ್ ಸೈಜ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ನೀವು 64K ಇಟ್ಕೋಬೇಕು. ಯಾಕಂದರೆ ಇದರಿಂದ ನಿಮ್ಮ ಒಂದು ಅಕ್ಷರ ಅಂತಂದರೆ ಅಕ್ಷರ ಅಲ್ಲ, ನಿಮ್ಮ ಒಂದು ಸಿಸ್ಟಮ್ನ ಒಂದು ಅಪ್ಲಿಕೇಶನ್ಗಳು ನೀಟಾಗಿ ವರ್ಕ್ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಒಂದು ಆನ್ ಮಾಡ್ಕೊಳ್ಳಿ. ನೋಡಿ ಗೈಸ್, ಇಷ್ಟು ನಿಮ್ಗೆ ಹೇಳಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಇನ್ನೂ ಬೇರೆ ಬೇರೆ ಆಪ್ಷನ್ಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ. ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಮತ್ತು ನಿಮ್ಮ ಬೆಲ್ಲೈಕನ್ನ ಆನ್ ಮಾಡ್ಕೊಂಡ್ರಿ ಅಂದರೆ ಆನ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮದೇ ಯಾವುದಾದ್ರೂ ಹೊಸ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬಂದರೆ ಅವಾಗ ನಿಮಗೆ ನೋಡೋಕ್ಕೂ ಸಾಧ್ಯ ಆಗುತ್ತೆ. ಪ್ಲೀಸ್ ಗೈಸ್, ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡ್ತಾಯಿರಿ ಮತ್ತು ಮಾಡಿರಿ ಕೂಡ, ಇನ್ನೊಬ್ಬರ ಕೈಲಿ ಮಾಡಿಸ್ರಿ ಕೂಡ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋನ ನೋಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಗೈಸ್. ಜೈ ಹಿಂದ್, ಜೈ ಭಾರತ್.